ಏನು ಬಸ್ಸಿಗೆ ಇವತ್ತು ಪೂಜೆ ಮಾಡ್ತಿದ್ದೀವಿ ಅಂದ್ಕೊಂಡ್ರಾ? ಸೊ ನಾವೆಲ್ಲ ಇವತ್ತು ಇಲ್ಲಿಗೆ ಹೊರಟಿರೋದು ಅಂದರೆ ಫಸ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌದುಡ್ಗಿ ಚಂದು. ನೀವೆಲ್ಲ ಈ ವಿಡಿಯೋ ನೋಡಲೇಬೇಕು, ಯಾಕಂದರೆ ಈ ವಿಡಿಯೋ ನೀವೇ ನೋಡಿ, ನಿಮಗೆ ಗೊತ್ತಾ. ಆ್ಯಂಡ್ ಮಿಸ್ ಮಾಡ್ದಲ್ಲ ಎಂಡ್ವರೆಗೂ ಕೊನೆವರೆಗೂ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾವಿವತ್ತು ಹೊರಟಿದ್ದು KG ಟೆಂಪಲಿಂದ. ನಾವಿಲ್ಲೇ ಒಂದೇ ಸಲ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ, ಇನ್ನೆಲ್ಲೂ ಮತ್ತೆ ಹಾಕ್ಸ್ಕೊಳ್ಲಿಲ್ಲ. ನೆಕ್ಸ್ಟ್ ನಾವಿಗೆ ಬರಬೇಕಾದ್ರೆ 3 ಗಂಟೆ ಗುಬ್ಬಿಲ್ ಖಾಲಿ ಆಯಿತು. ಹಾಗೆ ನಾವು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಇಲ್ಲಿಂದ ಹೊರಟ್ವಿ. ನೀವು ಡ್ಯಾನ್ಸ್ ವಿಡಿಯೋ ನೋಡಬೇಕಾ? ಓಕೆ, ಆಗ್ತೀವಿ. ಅಂದರೆ ನಾವು ಡ್ಯಾನ್ಸ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಗೆ 12 ಗಂಟೆ ಆಗೋಯ್ತು. ಹೊಟ್ಟೆ ತುಂಬ ಹಸಿತಿತ್ತು. 12 ಗಂಟೆಲಿ ಯಾವ ಹೋಟ್ಲು ಇಲ್ಲ ಕಾರಣ ನಾವೇ ಅನ್ನ ಮಾಡ್ಕೊಂಡ್ವಿ. ಊಟ ಎಲ್ಲ ಆದ್ಮೇಲೆ ಮಲ್ಕೊಂಡ್ವಿ. ನನಗಂತೂ ತುಂಬ ನಿದ್ದೆ ಬಂದ್ಬಿಡ್ತು. ಆಮೇಲೆ ಫೋನೆಲ್ಲ ಚಾರ್ಜ್ ಹಾಕ್ತ್ವಿ. ನನಗೆ ಮಾತ್ರ ನಿದ್ದೆ ಬರಲೇ ಇಲ್ಲ, ಎಚ್ಚರನೇ ಇದ್ದೆ. ಹುಬ್ಳಿ ಬಂದಾಗ ನನಗೆ ಎಚ್ಚರ ಆಯಿತು. ಸೌದತ್ತಿ ಎಲ್ಲಮ್ಮ ದೇವಸ್ಥಾನ ಬರೋವರೆಗೂ ನಾನು ಎಚ್ಚರನೇ ಇದ್ದೆ. ನಾವು ಕರೆಕ್ಟಾಗಿ 4:15ಗೆ ರೀಚ್ ಆದ್ವಿ. ನಾನಂತೂ ಫಸ್ಟ್ ಟೈಮ್ ಬಂದಿದ್ದರಿಂದ ನನಗೆ ಅಲ್ಲಿನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾವೆಲ್ಲ 5 ಸ್ನಾನ ಮಾಡ್ಕೊಂಡು ಬಂದ್ವಿ. ನಾನು ಫೈನಲಿ ಹಿಂಗೆ ರೆಡಿಯಾಗಿ ನಿಂತಿದ್ದೆ ನಿಮ್ಮ ಮುಂದೆ. ನಾನು ಹಾಗೆ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲ ಏನೇನು ಮಾಡ್ತಿದ್ದಾರೆ ಅಂತ ಒಬ್ಬರೊಬ್ಬರನ್ನೇ ನೋಡ್ಕೊಂಡು ಬಂದೆ. ಮತ್ತೆ ತಿಂಡಿಗೆ ಉಪ್ಪಿಟ್ಟು ರೆಡಿ ಮಾಡ್ತಿದ್ರು. ಬಟ್ ನೀವೇನ್ ಮಾಡ್ತಾ ಇದ್ದೀರಾ? ಏನಿದು? ಬೋಂಡಕ್ಕೆ ಹಸುದು ಬೋಂಡ. ನೀವು ಈರುಳ್ಳಿ ಹೆಚ್ಚ್ತಾ ಇದ್ದೀರಿ. ಅವ್ರೇನೋ ಮಾಡ್ತಾವ್ರೆ, ಚಪಾತಿ ಮಾಡ್ತಾವ್ರೆ. ಅವರು ಬೆಲ್ಲ ಒಬ್ಬಟ್ಟು ಮಾಡಕ್ಕೆ. ನವ್ಯ, ಭವ್ಯ, ಏನ್ ಹೆಚ್ಚ್ತಾ ಇದೆಯಾ? ಬದನೆಕಾಯಿ. ಅದು ಮಡಿಯಿಂದ ಮಾಡ್ತಾ ಇದ್ದಾರೆ ಎಲ್ಲ. ನಾನೇನು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಮಾಡ್ತೀನಿ. ನೀವೇನ್ ಮಾಡ್ತಾ ಇದ್ದೀರಾ? ನಾನು ದಿನ ಮನೇಲಿ ಬಿಸಿಲು ಕಾಯಿಸ್ತಿದ್ದೆ. ಇವತ್ತು ಇಲ್ಲಿ ಬಂದು ಮಲಪ್ರಭಾ ನದಿ ಹತ್ರ ಬಂದು ಬಿಸಿಲು ಕಾಯಿಸ್ತಿದ್ದೆ. ಮತ್ತೆ ನಾವಿಲ್ಲೇ ಸ್ಟೇ ಆಗಿತ್ತು. ಹಾಗೆ ನಾವಿಲ್ಲೇ ಸ್ಟೇ ಆಗಿ ನಾವಿಲ್ಲೇ ಎಲ್ಲ ಅಡುಗೆ ಮಾಡ್ಕೊಂಡು ದೇವರಿಗೆಲ್ಲ ಮಡಿಯಿಂದ ಇಲ್ಲೇ ಎಡೆಗೆಲ್ಲ ಅಡುಗೆ ಮಾಡ್ಕೊತಿದ್ವಿ. ನಾನು ಬಿಸಿಲು ಕಾಯಿಸೋ ಅಷ್ಟಕ್ಕೆ ಬಟ್ ಉಪ್ಪಿಟ್ಟು ರೆಡಿ ಮಾಡಿದ್ರು. ಮಾಡ್ತಾ ಇದ್ರೆ ಅಲ್ಲಿ ಕಾಫಿ ರೆಡಿ ಆಗ್ತಿದೆ. ನನ್ನ ವಾಯ್ಸ್ ಕೇಳಿಸಲ್ಲ. ಅಲ್ಲಿ ಕಾಫಿ ರೆಡಿ ಆಗ್ತಿದೆ. ನೋಡಿ ಕಾಫಿ. ಅದು ಕಾರಲ್ಲೂ ಬಂದಿದ್ದಾರೆ 10 ಜನ ಅಂತ. ಇದು ಒಬ್ಬಟ್ಟು ಮಾಡಕ್ಕೆ ಬೇಳೆ ಮಾಡ್ಕೊಂತ ಇದ್ದಾರೆ. ಇವಾಗ ಶುಗರ್ ಹಾಕಿ ಮಾಡ್ತಾವ್ರೆ. ಇರಿ, ಏನಿದು? ಕಾಫಿ ಕುಡಿತೀವಿ. ನಿಮ್ಮ ಮನೇಲಿದ್ರೆ ಕುಡಿಯೋದೇ ಇಲ್ಲ, ಇಲ್ಲಾದ್ರೆ ಕುಡಿತೀವಿ. ಬನ್ನಿ, ನೀವು ಕಾಫಿ ಕುಡಿ. ರೆಡಿ ಆಗೋ ಅಷ್ಟರಲ್ಲಿ ಜೋಗುಲು ಬಾವಿ ಕಲ್ಯಾಣಿ ಹೇಗಿದೆ ನೋಡ್ಕೊಂಡು ಬರೋಣ. ಇವಾಗ ಬನ್ನಿ, ನಾವು ಜೋಗುಲು ಬಾವಿ ಹತ್ರ ಹೋಗಿ ಬರೋಣ. ಹೀಗೆ ಸ್ಟ್ರೈಟ್ ಹೋದ್ರೆ ಅಲ್ಲಿವರೆಗೂ ಹೋಗ್ಬೇಕು. ಅಲ್ಲೇ ಇರೋದು ಜೋಗುಲು ಬಾವಿ. ಇದು ಈ ನದಿ ಬಗ್ಗೆ ನೀವೆಲ್ಲ ತಿಳ್ಕೊಳ್ಳೇಬೇಕು. ಇದು ಮಲಪ್ರಭಾ ಕೆರೆನೂ ಅಂತಾರೆ, ಮಲಪ್ರಭಾ ನದಿನೂ ಅಂತಾರೆ. ಈ ನದಿ ಬಗ್ಗೆ ನಿಮ್ಗೆ ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಾವು ಜೋಗುಲು ಬಾವಿ ಹತ್ರ ಹೋಗ್ತಿದೀವಿ. ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ನಾನು ಇವಾಗ ಹೋಗ್ತಿರೋದು 2ನೇ ಸಲ. ನಾವು ಆಲ್ರೆಡಿ ರೆಡಿ ಆಗ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. 5 o'clock ಬಂದು ರೆಡಿ ಆಗಿದ್ವಾ? ಇವಾಗ ಮತ್ತೆ ಹೋಗ್ತಾ ಇದೀವಿ. ನಿಮಗೊಂದ್ಸಲ ತೋರ್ಸೋಣ ಅಂತ ಮತ್ತೆ ಇನ್ನೊಂದ್ಸಲ ಬರ್ಬೇಕು ಅವ್ರ ಜೊತೆ ಬಂದ್ರೆ ಇದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಬೈತಾರೆ. ತೋರಿಸ್ತೀನಿ ನೋಡಿ. ಸೊ ನಾನು ನಿಮಗೆ ಬ್ಯಾಗ್ ನಾನು ವಿಡಿಯೋ ತೋರಿಸಿದ್ನಲ್ಲ, ಅದರಲ್ಲಿ ಎಲ್ಲ ಎಡೆ ಮಾಡಿರೋದು ಇಲ್ಲಿ ಬಂದು ನಾವು ಕೊಡಬೇಕು. ಬುಟ್ಟಿ ಇಷ್ಟೊಂದು ರಶ್ ಇರುತ್ತಾ? ಹಾಗೆ ಗುಡಿ ಪಕ್ಕ ಸ್ಟ್ರೈಟ್ ಹೋದ್ರೆ ಜೋಗುಲು ಬಾವಿ ಕಲ್ಯಾಣ ಸಿಗುತ್ತೆ. ಬನ್ನಿ ಹೋಗ್ತಾ ಇದ್ದೀವಿ. ಮತ್ತೆ ನಾನು ಫಸ್ಟೇ ಹೋಗಿ ರೆಡಿ ಆಗ್ಬಿಟ್ಟು ಬಂದಿದ್ದೆ. ಫಸ್ಟ್ ಸಲ ಅಲ್ಲಿಗೆ ಹೋಗಿದ ತಕ್ಷಣ ಭಯ ಆಯಿತು ನನಗೆ. ಒಂದ್ಸಲ ಜಾಗಕ್ಕೆ ಹೋದ್ರೆ ಪದೇ ಹೋಗ್ತಾನೆ ಇರಬೇಕಂತ ಇಷ್ಟ ಆಗುತ್ತೆ. ಇಲ್ಲಿಂದ
ಸ್ಟ್ರೈಟ್ ಹೋಗ್ಬೇಕು ಜೋಗ್ಲು ಬಾವಿ ಕಲ್ಯಾಣ ಹತ್ರ. ಇಲ್ಲಿ ಸತ್ಯಮ್ಮ ದೇವಿ ದರ್ಶನ ಮಾಡೋ ಭಕ್ತಾದಿಗಳಿದ್ದಿದ್ದು. ಇಲ್ಲಿ ಯಾಕಪ್ಪ ಬೇವಿನ ಸೊಪ್ಪು ಕಟ್ಕೊಂಡಿದ್ದಾರೆ ಅಂತ ನಮಗೆ ನಗು ಬಂತು, ಬಟ್ ನಗಬಾರ್ದು. ಇಲ್ಲಿಗೆ ಸ್ಟ್ರೈಟ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ದರ್ಶನ ಮಾಡಬೇಕು ಅಂದರೆ ಇಲ್ಲಿಂದಲೇ ಬರಬೇಕು. ಅಲ್ಲಿಂದ ಮುಂದೆಯಿಂದ ಬಂದು ಇಲ್ಲಿಂದ ದರ್ಶನ ಮಾಡಬೇಕು ನಾವು. ಇದೇ ಕಲ್ಯಾಣಿಯಲ್ಲಿ ಎಲ್ಲಮ್ಮ ಕುಷ್ಠರೋಗ ಬಂದಾಗ ಈ ನೀರಿಂದ ವಾಸಿಯಾಗಿತ್ತು. ಹಾಗೆ ಈ ಕಲ್ಯಾಣಿಲಿ ಯಾವುದೇ ರೀತಿಯಾದ ಗಾಯ ಆಗಿದ್ರು ನಮಗೆ ಬೇಗ ವಾಸಿ ಆಗುತ್ತೆ. ಮುಜುಗರ ಆಯಿತು. ಆಮೇಲೆ ನಾನೇ ಅಡ್ಜಸ್ಟ್ ಮಾಡಿಕೊಂಡೆ. ನಮ್ಗೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ನಾಚಿಕೆ ಆಗ್ಬಿಡ್ತಪ್ಪ, ಅದಕ್ಕೆ ಬಂದ್ಬಿಟ್ವಿ ಬೇಗ. ನಾವು ರಿಟರ್ನ್ ವಾಪಸ್ ಹೋಗ್ತಾ ಇದ್ವಿ. ಮತ್ತೆ ಇಲ್ಲಿ ವರ್ಷಕ್ಕೊಂದೇ ಸಲ ಜಾತ್ರೆ ಆಗೋದು, ಅದು ಹುಣ್ಣಿಮೆ ದಿನ. ಬನ್ನಿ ಜಾತ್ರೆ ಹೇಗಿದೆ ಅಂತ ನೋಡೋಣ ಅಂತ ಹೋದ್ರೆ ಒಂದೇ ಒಂದು ಅಂಗಡಿ ಇತ್ತು. ಮತ್ತೆ ಇಲ್ಲಿ ಹುಣ್ಣಿಮೆ ದಿವಸ ಅವ್ರವ್ರ ಮನೇಲಿ ದೇವ್ರ ಪೂಜೆ ಮಾಡ್ಕೊಂಡಿರ್ತಾರೆ, ಅದನ್ನ ತಗೊಂಬಂದು ಇಲ್ಲೆಲ್ಲ ಜೋಗ್ತಿ ಅಮ್ಮವ್ರಿಗೆ ಬಾಗ್ನ ಕೊಡ್ತಾರೆ ವರ್ಷಕ್ಕೊಂದ್ಸಲ. ನಾವು ಹಾಗೆ ಮಾಡಿದ್ದೀವಿ. ಬನ್ನಿ ವಾಪಸ್ ಹೋಗೋಣ. ಎಲ್ಲರೂ ಏನು ಮಾಡ್ತಿದ್ದಾರೆ? ಹೊಟ್ಟೆ ಹಸಿದಿದೆ, ತಿಂಡಿ ತಿನ್ನೋಣ. ಬೆಳಿಗ್ಗೆ ಬಂದಾಗಂತೂ ಇಷ್ಟೊಂದು ರಶ್ ಇರಲಿಲ್ಲ. ಇವಾಗ ನೋಡಿದ್ರೆ ಇಷ್ಟೊಂದು ಇವರೆಲ್ಲ ಒಂಥರ ನಮ್ದಿದ್ರೆ ಟಮಟೆ ಸೌಂಡ್ ಇರಲ್ಲ, ನಾವು ಮಾಡಲ್ಲ. ಮಹಾರಾಷ್ಟ್ರದಲ್ಲೆಲ್ಲ ತಿಂಡಿ ಮಾಡ್ತಿದ್ರು. ಇಲ್ಲೇನು ಬೇಜಾರು ಮಾಡ್ಕೊಳೋದು, ಹೊಟ್ಟೆ ಹಸಿತು, ನಾನು ತಿಂತಾ ಇದ್ದೆ. ವಿಡಿಯೋ ಮಾಡ್ಬಿಡೋಗ ಮಾತಾಡ್ಕೊಂಡು ಹೇಳ್ತಿರ್ತಾರಲ್ಲ, ವಿಡಿಯೋ ಮಾಡಿರೋದು. ನಮ್ಮ ಮಮ್ಮಿ ಬೈಬಿಟ್ರು. ತಿಂಡಿ ತಿಂದಿದ್ಮೇಲೆ ನಾವಿಲ್ಲಿ ಫೋಟೋ ತಗೊಳ್ಳೋಣ ಅಂತ ಮಲಪ್ರಭಾ ನದಿಗೆ ಬಂದ್ವಿ. ನೋಡೋಣ ಬನ್ನಿ ಹೇಗಿದೆ. ಫೈನಲಿ ಯಪ್ಪ ಅವ್ರ ಕಣ್ ತಪ್ಪಿಸ್ಕೊಂಡು ಈ ದೊಡ್ಡ ಕೆರೆಗೆ ಬಂದಿದ್ದೀವಿ. ಮಲಪ್ರಭಾ ನದಿ. ಮಲಪ್ರಭಾ ಕೆರೆನೋ ನದಿನೋ ನನಗೆ ಕನ್ಫ್ಯೂಸ್. ಕೆರೆ ಅಲ್ವಾ? ನೀರಲ್ಲೆಲ್ಲ ಆಟ ಆಡ್ಕೊಂಡು ನಾನು ಅಡುಗೆ ಮಾಡೋ ಹತ್ರ ಹೋದೆ. ಒಬ್ಬಟ್ಟು ಮಾಡ್ತಾವ್ರೆ, ಅಲ್ಲಿ ಬೇವಿನ ಸೊಪ್ಪು ರೆಡಿ ಆಗ್ತೈತೆ. ಮಲ್ಕೊಂಡೆ ಸ್ವಲ್ಪ ಹೊತ್ತು. ನಾನು ಮಲ್ಕೊಂಡು ಎದ್ದಾದ್ಮೇಲೆ ಅನ್ಫೇಸಿಂಗ್ ಆಗಿತ್ತು. ಅಮ್ಮ ಹೊರಡೋ ಸೌಂಡ್ ಕೇಳಿ ನಾನು ಎದ್ದು ಬಂದೆ. ಆಗ ಅಮ್ಮ ದೃಷ್ಟಿ ತೆಗೆಸ್ಕೊಂಬರ್ಬೇಕು ಅಂತ ಹೊರಟಿದ್ರು. ಅಮ್ಮ ಬರೋ ಅಷ್ಟರಲ್ಲಿ ನಾವೆಲ್ಲ ರೆಡಿ ಮಾಡ್ಕೊತಿದ್ವಿ ಎಡೆಗೆ. ಇಲ್ಲಿ ನಮ್ಮ ಕಡೆ ಬಜ್ಜಿ ಮಾಡ್ತಿದ್ವಿ. ಬಾದಾಮಿ ಕಡೆಯವರು ಏನು ಮಾಡ್ತಿದ್ರು ನೋಡಿ, ಇವರು ಬಾದಾಮಿ ಕಡೆಯವರಂತೆ. ನಮ್ಮ ಕಡೆ ಬಜ್ಜಿ ಮಾಡ್ತಾರೆ, ಇವ್ರ ಕಡೆ ಏನು ಮಾಡ್ತಾರೆ? ರೊಟ್ಟಿ ಕಡುಬು ಮಾಡ್ತಾರೆ. ಇದೇನು ಪುರಿನಾ? ನಮ್ಮ ಕಡೆ ಒಬ್ಬಟ್ಟು, ನಿಮ್ಮ ಕಡೆ ಪುರಿ, ಬದನೆಕಾಯಿ ಪಲ್ಯ. ಅದೇ ನಾವು ಎಣ್ಗೊಜ್ಜಿ ಅಂತೀವಿ ಬದನೆಕಾಯಿ ಪಲ್ಯನ, ನೀವು ಹಿಂಗಂತೀರ. ಅದು ಬೇರೆ. ಹಾಂ, ಎಣ್ಣೆ ಸಾಕು ಅಷ್ಟೇನಾ? ಎಣ್ಣೆ ಬೇಕು, ಅದು ಎಣ್ಣೆ ಕರಗಾಯ್ತು. ಅದನ್ನ ಬೇರೆ ನಮ್ಮ ಕಡೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಮಾಡ್ತಾರೆ, ನೀವು ಹಂಗೆ ಮಾಡ್ತಿದ್ದೀರಾ? ಇಲ್ಲಿ ಗಾಳಿ ಇದೆಯಾ? ಒಂದೇ ಕಡೆ ಆದ್ರೆ ಹಾಂ. ಕರ್ಕೊಂಡು ಪಾಂಡುಪುರ ಅಲ್ಲಿದೆ, ಅಲ್ಲಿ ದೇವ್ರು ಇರೋದಿಲ್ಲ. ನಮ್ ದೇವ್ರು ಬೇರೆ ತಗೊಂಡ್ ಬಂದಿದೀವಿ. ಎಲ್ಲ ದೇವ್ರು ಅಲ್ಲಿ ಊರಲ್ಲಿ ದೇವ್ರು ಬರುತ್ತೆ. ಅದೇ ನೀವು ಕೊರ್ಗ ಅಂದ್ರಲ್ಲ, ಪೀಠದಲ್ಲಿ ಎಲ್ಲ ತಟ್ಟೆಲ್ ಬರ್ದೇ ಹೇಳುತ್ತೆ, ಎಲ್ಲ ಏನೇನಂತ ಇಲ್ಲೇ ಹಿಂಗೆ ಬರ್ದೇ ಹೇಳುತ್ತೆ, ಹಿಂಗೆ ಆಗುತ್ತೆ ಅಂತ. ಅದೇ ನೀವು ಕೇಳಿದ್ರಲ್ಲ, ನೀ ಕೊರ್ಗ ಅಂತ ಅದೇನೋ ಅಂದ್ರಲ್ಲ, ಅವ್ರು ತೋರ್ಸಿದ್ರಲ್ಲ, ಅವ್ರಿಗೆ ದೇವ್ರು ಬರುತ್ತೆ. ಬಸ್ಸಲ್ಲಿ ಬಂತು ದೇವಿ ಸ್ಟ್ರಾಂಗ್. ಎಲ್ಲಮ್ಮ ಯಪ್ಪ ಅಮ್ಮನ ಹಂಗೆ ನಾನು ಮುಂಚೆ ಯಾರಾದ್ರೂ ಪಡ್ಕೊಂಡು ಸುಳ್ಳ ಮಾಡ್ತಾರೆ. ಇವಾಗ ನಮ್ಮ ಕಡೆ ಬಂದು ಸ್ವಲ್ಪ ಕೆಲಸ ಮಾಡಬೇಕಿತ್ತು. ಎಲ್ಲ ಮುಂಗೆ ದೃಷ್ಟಿ ತೆಗೆಸ್ಕೊಬೇಕು ಅಂತ ಕರ್ಕೊಂಡು ಹೋಗ್ತಿದ್ರು. ಮಧ್ಯಾಹ್ನ 2 ಗಂಟೆ ಆಗಿತ್ತು ಅಮ್ಮ ಹೋದಾಗ. ಅಷ್ಟರಲ್ಲಿ ನಾನು ಸ್ವಲ್ಪ ನಿದ್ದೆ ಮಾಡ್ಕೊಂಡು ಬಂದೆ. ಎಲ್ಲಮ್ಮ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ನಾವೆಲ್ಲ ಊಟ ಮಾಡಿದ್ವಿ. ನಾವೆಲ್ಲರೂ ಊಟ ಮಾಡೋ ಅಷ್ಟರಲ್ಲಿ 4 ಗಂಟೆ ಆಗೋಗಿತ್ತು. 5 ಗಂಟೆಗೆ ಎಲ್ಲಮ್ಮನ ಕರ್ಕೊಂಡು ಬಂದರು. ನಮಗೆ ಜೋಗ್ತಿ ಅಮ್ಮನ ಕರೆಸಿದ್ರು. ಅವರೆಲ್ಲ ನಮಗೆ ಬೇವಿನೆಲ್ಲ ಕಟ್ಟಿದ್ರು. ಮತ್ತು ಜೋಗ್ತಿ ಅಮ್ಮ ಅವ್ರಿಗೆ ಎಲ್ಲಮ್ಮನ ಮುಂದೆ ಮಡ್ಲು ತುಂಬಿದ್ರು. 5 ಬುಟ್ಟಿ ಇದ್ವು. ಇಲ್ಲಿ ಒಬ್ಬಟ್ಟು, ಕರ್ಜಿಕಾಯಿ, 1 ಬುಟ್ಟಿಲಿ ತರಕಾರಿ, ಬೋಂಡ, ಬಜ್ಜಿ, ಚಪಾತಿ, ಎಣ್ಗಾಯಿ ಪಲ್ಯ, ಮತ್ತೆ ಎಲ್ಲಾನು ಇಟ್ಟಿದ್ರು. ರೈಸ್ ಎಲ್ಲ ಇಟ್ಟು ಜೋಗ್ತಿ ಅಮ್ಮವ್ರಿಗೆ ಕೊಟ್ಟು ಕಳಿಸ್ತಾರೆ. ಆಮೇಲೆ ನಾವು ಇದನ್ನೆಲ್ಲ ಮುಗಿದ್ಮೇಲೆ ಎಲ್ಲ ತಗೊಂಡು ನಾ ಸತ್ಯಮ್ಮ ದೇವಿ ದರ್ಶನ ಬೇವಿನೆಲ್ಲ ಕಟ್ಕೊಂಡು ಎಲ್ಲ ಭಂಡಾರ ಬಳಿತಾರೆ.
ಇವಾಗ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿದ್ಮೇಲೆ ಅಲ್ಲಿ ಬುಟ್ಟಿಲಿರೋದನ್ನೆಲ್ಲ ಜೋಗ್ತಿ ಅಮ್ಮವರಿಗೆ ಮಡ್ಲು ತುಂಬ್ತಾರೆ. ಮಡ್ಲು ತುಂಬಿದ್ಮೇಲೆ ಅವರಿಗೆಲ್ಲ ಕೊಟ್ಟು ಕಳಿಸ್ತಾರೆ. ಎಲ್ಲ ಮುಂಜಾನೆ ಸತ್ಯಮ್ಮ ದೇವಿ ದರ್ಶನ ಮಾಡೋಕ್ಕೆ ಜೋಗ್ಲು ಬಾವಿ ಕಲ್ಯಾಣಿ ಹತ್ರ ಬಂದ್ವಿ. ಈಗ ಸತ್ಯಮ್ಮ ದೇವಿ ದರ್ಶನ ಮಾಡಬೇಕು ಅಂದರೆ ನಾವೆಲ್ಲ ಇದರಲ್ಲಿ ನಡ್ಕೊಂಡು ಹೋಗ್ತಿದ್ವಿ, ಕಮ್ಮಿಸರಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಇದೇ ನಾವೆಲ್ಲ ಭಂಡಾರ ಬಳ್ಕೊಂಡಿದ್ದೀವಿ ಅಂದ್ಕೊಂಡ್ವಾ. ಇದು ನಾವೆಲ್ಲ ಬೆಳೆದಿರೋದಲ್ಲ, ನಮ್ಮ ಜೊತೆಲಿರೋದು ಎಲ್ರಿಗೂ ಹೆಚ್ಚಿರೋದು ಮತ್ತು ಬೆಳೆದಿರೋದು. ಇದು ಎಲ್ಲ ಮುಂದೆ ಭಂಡಾರ. ಎಲ್ಲರೂ ತೊಟ್ಲು ತೂಗುತ್ತಿದ್ರು ಅಂತ ನಾನು ತೂಗ್ಬಿಟ್ಟೆ. ಬಟ್ ನಾವು ತೂಗಂಗಿಲ್ವಂತೆ, ಮದುವೆ ಆದ್ರೆ ಮಾತ್ರ ಇವಾಗ ಇಲ್ಲಿಂದ ಸತ್ಯಮ್ಮ ದೇವಿ ದರ್ಶನ ಮುಗೀತು. ನಾವೆಲ್ಲ ಎಲ್ಲ ಮುಂಗುಡ್ಡಕ್ಕೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲಿಂದ 5 ಕಿಲೋಮೀಟ್ರ್ ನಾವು ನಡ್ಕೊಂಡು ಹೋದ್ವಿ. ಮತ್ತು ಇಲ್ಲಿಂದ ಫುಲ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ಸಂಜೆ ನಾವು ನೈಟ್ ಆಯಿತು ಅಲ್ಲಿಗೆ ಹೋಗೋಷ್ಟರಲ್ಲಿ. ನಿಮಗೂ ಈ ವಿಡಿಯೋ ಫುಲ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಫುಲ್ ಮೇಲಕ್ಕೆ ಬಂದಿದ್ರಿಂದ. ಇವಾಗ ಮುಂದೆ ಚೆನ್ನಾಗಿದೆ ನೋಡೋದಕ್ಕೆ. ನೀವು ನೋಡಬೇಕಾ? ಕಮೆಂಟ್ ಮಾಡಿ. ಹಾಗೆ ಎಲ್ಲ ಜಾತ್ರೆ ಹೇಗಿತ್ತು ಅಂತ ಫುಲ್ ವಿಡಿಯೋ ನಾನು ಹಾಕ್ತೀನಿ. ನಮಗೆ ಎಷ್ಟು ಗಂಟೆ ದರ್ಶನ ಆಯಿತು, ನಾವು ಎಷ್ಟು ಗಂಟೆಗೆ ಅಲ್ಲಿಗೆ ಹೋದ್ವಿ ಏನೋ ಫುಲ್ ವಿಡಿಯೋ ನಿಮ್ಮ ಕಣ್ಣಲ್ಲ. ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ 1 ವಿಡಿಯೋ ಕೊನೆವರೆಗೂ ನೋಡ್ಕೊಂಡು ಬಂದಿದ್ದಕ್ಕೆ ಎಲ್ರಿಗೂ.